ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ನಾವು ಇದಕ್ಕೂ ಮೊದಲು ನಟ್ಸರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ವಿ. ಈಗ ಹೊಸದಾಗಿ ಬಂದಿರ್ತಕ್ಕಂಥ ಮೈರಾಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ನೋಡಿ ಯಾವ ಥರ ನಾವು ಫಸಲು ಬಂದಿದೆ ಅಂತ ಹೇಳ್ಬಿಟ್ಟು ಟೊಮೊಟೊ ಇದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಇದಕ್ಕೆ ಕೆಳಗಡೆಗೆ ನಾವು ಬರೀ ಆರ್ಗಾನಿಕಲ್ಲೇ ಮಾಡಿದ್ದೀವಿ. 25% ಮಾತ್ರ ಕೆಮಿಕಲ್ ಯೂಸ್ ಮಾಡಿದ್ದೀವಿ, 75% ಆರ್ಗಾನಿಕಲ್ ಮಾಡ್ಕೊತಾ ಇದ್ದೀವಿ. ಪ್ರತಿಯೊಬ್ಬರು ರೈತರು ಇದರದೇ ಥರ ಫಾಲೋಅಪ್ ಮಾಡ್ಕೊಂಡು ನಾವು ಮಾಡಿದ್ರೆ 100% ನಾವು ಸಕ್ಸಸ್ ಆಗ್ತೀವಿ. ಕಡಿಮೆ ಖರ್ಚು ಮಾಡಿ ಅತಿ ಹೆಚ್ಚು ಲಾಭ ಪಡಿಬೇಕು. ಈಗಿನ ರೇಟ್ಗಳಲ್ಲಿ ನಾವು ಅತಿ ಹೆಚ್ಚು ಕೆಮಿಕಲ್ನ ಯೂಸ್ ಮಾಡಿದ್ರೆ ನಮಗೆ ಲಾಭ ಬರೋಕ್ಕಾಗಲ್ಲ. ಅದರಿಂದ ಕಡಿಮೆ ಖರ್ಚಲ್ಲಿ ನಾವು ಈ ಥರ ಫಸಲನ್ನು ನಾವು ತಗೋಬೋದು. ಪ್ರತಿಯೊಬ್ಬರು ಈ ಥರ ಮಾಡ್ಕೋಬೇಕು ಅನ್ನೋದೇ ನಮ್ಮ ఉద్దేಶ. జై హింద్, జై నట్సర్, జై మైరాస్. పత్తి వచ్చేసి ఫస్ట్ మామూలుగా వచ్చేసి పెద్దగా అంత మేలుగా లేదు. ఈ బూస్టరు, స్టిక్ ప్రో ఇవన్నీ కొట్టిన తర్వాత వచ్చేసి మిడిల్ బూస్టరు ఇవన్నీ కొట్టిన తర్వాత ఇది బాగా గ్రోత్ కానీ కాపు బాగా పట్టడం కానీ బాగా మొత్తం అంతా పత్తి ఎంత వచ్చేసి మామూలుగా నీళ్లు వేయకోకుండా కూడా అది పట్టుకునే కెపాసిటీ దీంట్లో బాగా ఇదిగా ఉంది. కాకపోతే భూమి కూడా దీనివల్ల భూమి కూడా గట్టితనం అనేది లేకోకుండా భూమి కూడా మెత్తగా అవుతుంది. ఈ వచ్చేసి ఆర్గానిక్స్ వల్ల బాగా ఈ పంట అనేది బాగా వస్తుంది, బాగా కాపు కూడా బాగా పడుతుంది. ఈ వీటి విషయంలో కొమ్మ తడిచే కనుక బాగా వచ్చేసి తడవాల, చెట్టు తడిచేనే ఇక్కడ మొత్తం బాగా ನೋಡಿ ಸ್ನೇಹಿತರೆ, ಟೊಮೊಟೊ ಇದು 1.5 ತಿಂಗಳಾಗಿದೆ. ಇದಕ್ಕೆ ಫಸ್ಟು ಬ್ಲ್ಯಾಕ್ ಗೋಲ್ಡು, ಆಮೇಲೆ ಸಂಜೀವನಿ ಕೊಟ್ಟಿದ್ದಾರೆ. ಆಮೇಲೆ ಸ್ಪ್ರೇ ಬಂದ್ಬಿಟ್ಟು ಪ್ರೀ ಬೂಸ್ಟರು, ಕ್ರಾಫ್ಸಿಲ್ಲು, ಆಮೇಲೆ ಸ್ಟಿಕ್ ಪ್ರೋ ಇದನ್ನು ಕೊಟ್ಟಿದ್ದಾರೆ. ಫಸ್ಟಿಂದ ಸ್ಟಾರ್ಟಿಂಗಿಂದ ಮಿರಾಸ್ ಕಂಪ್ನಿದು ಪ್ರಾಡಕ್ಟ್ನ ಬಳಸಿದ್ದಾರೆ. ನೋಡಿ ಈ ಥರ ಲಾಕ್ಸ್ ಆಗ್ಬೋದು, ಗ್ರೋತಿಂಗ್ ಆಗ್ಬೋದು. ಈ ಥರ ನೋಡಿ ಎಲ್ಲ ಯಾವ ಥರ ತುಂಬ ಕಾಂಡ ಬಂದಿದೆ ನೋಡಿ. ಅಂದರೆ ಪಾನಲ್ಲಿ ತುಂಬ ಚೆನ್ನಾಗಾಗಿದೆ. ಈ ಥರ ನೋಡ್ತಾ ಇದ್ರಲ್ಲ, ಫ್ಲೋರಿಂಗ್ ಆಗ್ಬೋದು. ನಮ್ಮದು ಈ ಪ್ರಾಡಕ್ಟನ್ನು ನಾವು ಕೊಡೋದ್ರಿಂದ 100% ಆರ್ಗ್ಯಾನಿಕಲ್ಲಿ ಕೂಡ ನಮಗೆ ಒಳ್ಳೆ ಕ್ರಾಪು ಬರುತ್ತೆ, ಪ್ರತಿಯೊಂದು ಬರುತ್ತೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇದು ಶಾಮಂತಿ ಗಿಡ. ಇದಕ್ಕೆ ನಾವು ಬ್ಲ್ಯಾಕ್ ಗೋಲ್ಡು, ಸಂಜೀವನಿ ಕೊಟ್ಟಿದ್ದೀವಿ. ನೋಡಿ ಹೊಸ ಚುಳಿ ನೋಡಿ ಹಿಂಗೆ ಬರ್ತಾಯಿದೆ. ತುಂಬ ನೋಡಿ ಯಾವ ಥರ ಕಾಣಿಸ್ತಾ ಇದೆ ತೋಟ. ತುಂಬ ಒಳ್ಳೆ ಲಾಕ್ಸು ಬಂದಿದೆ. ಹಿಂಗೆ ನೋಡ್ತಾ ಇದ್ದೀರಾ ನೋಡಿ ಗ್ರೋತಿಂಗು ಯಾವ ಥರ ಬಂದಿದೆ ಅಂತ. ಫುಲ್ಲು ನೀವು ಯಾವ ಗಿಡ ನೋಡಿ, ಐಶ್ವರ್ಯ ಇದು, ಸಾರಿ ಶಾಮಂತಿದು ನೋಡಿ. ಇದು ಗ್ರೋತಿಂಗ್ ಎಲ್ಲ ಸಹ ಹಿಂಗೆ ಬರ್ತಾಯಿದೆ ನೋಡಿ. ಯಾವ ಗಿಡ ನೋಡಿ.